ದೊಡ್ಡ ಮನೆತನದಿಂದ ರಾಜಕೀಯಕ್ಕೆ ಬರೋದು ವರಾನ ಶಾಪನ? ಶಾಮನು ಶಿವಶಂಕರಪ್ಪ ಮೊಮ್ಮಗ, ಎಸ್ ಮಲ್ಲಿಕಾರ್ಜುನ ಮಗ, ಪ್ರಭಾ ಮಲ್ಲಿಕಾರ್ಜುನ ಮಗ. ಬಹಳ ಜನ ನಮ್ದ ಹೆಸರು ತಗೊಂಡು ನಮ್ಮೇಲೆ ಬೆಳ್ ತೋರಿಸ್ತಾರೆ. ಈಗ ಸಿಕ್ಕಿರೋ ಅವಕಾಶದಲ್ಲಿ ಜನ ವಿಧಾನಸೌಧಕ್ಕೆ ಕಳಿಸೋರು ಏನ್ ಮಾಡ್ಬೇಕು ಅಂತ? ಭೂಮಿ ಪೂಜೆನಾರ ಶುರು ಮಾಡ್ಬೋದು ಒಂದು ವರ್ಷ. ಈ ಒಂದು ವರ್ಷದಲ್ಲಿ ಭೂಮಿ ಪೂಜೆ ಆಗುತ್ತೆ ನನ್ನ ಪ್ರಕಾರ ಮಾಡಿ. ಸರ್, ದೇಶ ಸುತ್ತ ನೋಡು ಕೋಶ ಅವ್ರು ನೋಡು ಅಂತಾರೆ. ದೇಶ ಸುತ್ತ ಬಂದಿದ್ದೀರಾ, ಯಾವ್ದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ? ಅದನ್ನು ನೋಡಕ್ಕೆ ಜಪಾನಿಗೆ ಹೋಗಿವಿ. ಮಿಲ್ ರೋಲರ್ಸ್, ಲೇತ್ ಮೆಷಿನ್ ಅವನ್ನೆಲ್ಲ ಜರ್ಮನಿನಲ್ಲಿ ನೋಡಿ. ಒಂದ್ಸತಿ ನಾನೇ ನಿಮಗೆ ಪ್ರಶ್ನೆ ಕೇಳ್ತೀನಿ. ಜನ ಹೇಳಿದ್ ನಾನು ಹೇಳ್ಬೇಕು, ನಾನು ಇವರು ಉತ್ತರಕ್ಕೆ ಎಲ್ಲವೂ ಆಗಿದೆ, ದಕ್ಷಿಣನಲ್ಲೂ ಇಂಥವೆಲ್ಲ ಆಗ್ಬೇಕು. ಮೇನ್ ಎಂಪ್ಲಾಯ್ಮೆಂಟ್ ಇಂದ ಇದೆ. ಸರ್, ನಿಮ್ ವಯಸ್ಸಿನ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಕಲ್ಲಿ ಎಸೆಯೋದು ಬರೀ ಹಣ್ಣು ಕೊಡೋ ಮರಗಳಿಗೆ, ಫಲ ಕೊಡೋ ಮರಗಳಿಗೆ. ನಾವು ಮಾವು ಆಗಿರ್ತೀವ್ರಿ. ಹೊಸ ಯುವಕನ ಮೇಲೆ ನಿರೀಕ್ಷೆಯ ಭಾರ ತುಂಬಾ ದೊಡ್ಡದಿದೆ. ಅದು 1.5 ವರ್ಷದ ಆಟ. ನಮ್ ಪ್ರಣಾಳಿಕೆನೂ ಹಾಕ್ತೀವಿ ಸರ್, ಅದನ್ನ ದಯವಿಟ್ಟು ನೋಡ್ರಿ. ಸಮರ್ಥ ಅವರೇ, ಪ್ರಚಾರ ಶುರು ಮಾಡಿದ್ದೀರಾ. ದಾವಣಗೆರೆಯಲ್ಲಿ ಈಗ ಬಿಸಿಲು ಜಾಸ್ತಿ ಇದೆಯಾ, ಎಲೆಕ್ಷನ್ ಕಾವು ಜಾಸ್ತಿ ಇದೆಯಾ? ಬಿಸಿಲೇ ಜಾಸ್ತಿ ರೀ. ಕಾವು ಬರೇ ನ್ಯೂಸ್ ನಲ್ಲಿ, ಸ್ಕ್ರೀನ್ ನಲ್ಲಿ ಕಾಣ್ತೈತೆ. ಜನ ಎಲ್ಲ ಅವ್ರ ಜೀವನ ನಡೆಸ್ತಿದಾರೆ. ಜನ ಎಲ್ಲ ಅಣ್ಣ ತಮ್ಮ. ನಾವು ನಮಗೇನ್ ಕಾವು ಅನ್ಸ್ತಿಲ್ರಿ. ಇದು ಬೆಣ್ಣೆ ನಗರ. ಸರ್, ನಿಮ್ ವಯಸ್ಸಿನ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ನನ್ನ ಪ್ರಶ್ನೆ ಇರೋದು ನಿಮ್ ವಿಚಾರಗಳ ಬಗ್ಗೆ. ವಯಸ್ಸು ಅನವಶ್ಯಕ ಸರ್. ಈಗ ನಿಮ್ಗೆ ಟಿಕೆಟ್ ಸಿಕ್ಕಾಗಿದೆ. ಯಂಗ್ಸ್ಟರ್ಸ್ ರಾಜಕೀಯಕ್ಕೆ ಬರಬೇಕು, ವಿದ್ಯಾವಂತರ ರಾಜಕೀಯಕ್ಕೆ ಬರಬೇಕು. ಟಿಕೆಟ್ ಹಾಕೋಗಿದೆ. ಟಿಕೆಟ್ ಮುಂಚೆ ಇವೆಲ್ಲ ಚರ್ಚೆಗಳು ನಡಿಬೇಕು. ಈಗ ನಾನು ನಿಮ್ಮ ವಿಚಾರಗಳು ಬೇಕು. ಯಾವ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಿದ್ದಾರೆ? ಸೊ ಮೇನ್ಲಿ ಜನಕ್ಕೆ ಮುಖ್ಯವಾಗಿ ಸ್ಪಂದಿಸ್ಬೇಕ್ರಿ. ಯಾಕಂದ್ರೆ ಎಲ್ಲ ಜನರು ಬೇರೆ ಬೇರೆ ಸಮಸ್ಯೆಗಳಿರ್ತವೆ, ಬೇರೆ ಬೇರೆ ಬೇಡಿಕೆಗಳಿದಾವೆ. ಈಗ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಚೂರು ಬ್ರೀಫ್ ಆಗಿ ಅಂದ್ರೆ, ನೀವು ಡೆಮೋಗ್ರಾಫಿಕ್ಸ್ ನೋಡ್ಬೋದು. ನಮ್ ಹುಡುಗರದು ಚೂರು ಸಮಸ್ಯೆಗಳಿರ್ತವೆ, ಯಜಮಾನ್ರದ್ದು ಚೂರು ಮೇಜರ್ ಸಮಸ್ಯೆಗಳಿರ್ತವೆ. ನಮ್ ಹುಡುಗರದೇ ತಗೊಂಡ್ರೆ ನಮ್ ದಾವಣಗೆರೆನಲ್ಲಿ ಮೇನ್ ಎಂಪ್ಲಾಯ್ಮೆಂಟ್ ಇಂದ ಐತ್ರಿ. ಯಾಕಂದ್ರೆ ನಾವು ದಾವಣಗೆರೆದು ಇತಿಹಾಸನೂ ಓದಿದ್ರೆ ಹೆಂಗಾಗೈತಂದ್ರೆ, 90s ನಲ್ಲಿ ಚೂರು ಇಂಡಸ್ಟ್ರಿಯಲ್ ಪಾಲಿಸಿ ಚೇಂಜ್ ಆದ್ಮೇಲೆ ಚೂರು ರ್ಯಾಂಪಿಡ್ ಅನ್ಚೆಕ್ಡ್ ಕಮ್ಯುನಿಸಂ ಮುಂದ್ ಬಂದಾಗ ಕಾಟನ್ ಮಿಲ್ಸ್ ಎಲ್ಲ ಬಂದಾಗಿ ದಾವಣಗೆರೆ ಹೆಂಗ್ ಹೋಗ್ಬೇಕು, ದಾವಣಗೆರೆ ಹರಿಹರ ಎಂದ್ ಹೋಗ್ಬೇಕು, ಇಂಡಸ್ಟ್ರಿಯಲೈಸೇಷನ್ ಆಗ್ತಿತ್ತು. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತಿದ್ವಿ. ಅದಾದ್ಮೇಲೆ ಒಂದ್ ವಿದ್ಯಾ ಕೇಂದ್ರ ಕರ್ನಾಟಕ ಆಗ್ಬಿಡ್ತು. ಅದು ಯಾಕೆ ಆಗೈತೆ ಅಂದ್ರೆ, ಒಂದ್ ಹೇಳ್ಬೇಕಂದ್ರೆ ಶಾಮನು ಶಿವಶಂಕರಪ್ಪ ಅವರು ಕೆಲಸ ಬಾಳ ಐತೆ, ಅದ್ರಲ್ಲಿ ಕೊಡುಗೆ ಬಾಳ ಐತೆ ಅದ್ರಲ್ಲಿ. ಸೊ ಹಂಗೆ ವಿದ್ಯಾ ಕೇಂದ್ರ ಕರ್ನಾಟಕ ಆಗಿ, ಈ ಮ್ಯಾನುಫ್ಯಾಕ್ಚರಿಂಗ್ ಏನು ಸೆಕೆಂಡರಿ ಸೆಕ್ಟರ್ ಜಾಬ್ಸ್, ಈ ವಿದ್ಯಾ ಕೇಂದ್ರ ಏನು ಟರ್ಷರಿ ಸೆಕ್ಟರ್ ಜಾಬ್ಸ್. ಬೆಟರ್ ಪೇ, ಬೆಟರ್ ಯೂಸ್ ಆಫ್ ಮೈಂಡ್, ಬೆಟರ್ ಯೂಸ್ ಆಫ್ ಟೈಮ್, ಇದೆಲ್ಲ. ಸೊ ಅದು ಬಹಳ ಚೆನ್ನಾಗೈತ್ರಿ. ಸೊ ದಾವಣಗೆರೆ ಊರ್ ಹೆಂಗ್ ಬೆಳೆದೈತಿ, ಉತ್ತರಕ್ಕೆ ಎಲ್ಲವೂ ಆಗ್ಯವೆ. ದಕ್ಷಿಣನಲ್ಲೂ ಇಂಥವೆಲ್ಲ ಆಗ್ಬೇಕು. ಈಗ ಎಕ್ಸಾಂಪಲ್ ನರ್ಸಿಂಗ್ ಕಾಲೇಜ್ ಐತಿ ದಕ್ಷಿಣದಲ್ಲಿ. ಬಹಳ ಜನ ಮಾಡ್ತೀನಿ, ದಕ್ಷಿಣಕ್ಕೆ ಒಂದಷ್ಟು ಅಭಿವೃದ್ಧಿ ಆಗ್ಬೇಕಂತ ಹೇಳ್ತಿದ್ದೀರಾ. ಅಲ್ಲಿ ಏನ್ ಜಿಯೋಲಾಜಿಕಲಿ ಸಮಸ್ಯೆಗಳಿದ್ಯಾ ಅಥವಾ ಏನ್ ಆಗ್ತಿದೆ? ಯಾಕೆ ಅಭಿವೃದ್ಧಿ? ಸೊ ಇಲ್ಲ, ಅಭಿವೃದ್ಧಿ ಆಗೈತಿ ಆಗಿಲ್ಲ, ನೀವು ಎಲ್ಲರಿಗೂ ಕೇಳ್ರಿ. ಎಲ್ಲರಿಗೂ ಐ ವಾಂಟ್ ಅ ಪ್ರಾಪರ್ ಸರ್ವೆ, ಸಮಥಿಂಗ್ ರಿಟನ್. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮಾಡ್ತೀರಾ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡ್ತೀರಾ. ನೀವು ಬರೀ ಸರ್ಕಲ್ಸಿಗೆ ಹೋದ್ರೆ, ಈ ಎಕ್ಸಾಕ್ಟ್ ಈ ಟೈಮಿಗೆ ಹೋದ್ರೆ ಬರೀ ಈ ಜನ ಸಿಗ್ತಾರೆ ನಿಮಗೆ. ಮನೆಗೆ ಹೋಗ್ಬೇಕು, ಕೇಳ್ಬೇಕು. ಒಂದ್ ನಂದು ಬೇಡಿಕೆ ಅಷ್ಟೇ. ಚಾಲೆಂಜ್ ಅನ್ಕೊಳ್ರಿ, ಯುವಕನಿಂದ ಚಾಲೆಂಜ್ ನ್ಯೂಸ್ ಮೀಡಿಯಾಕ್ಕೆ. ಬಟ್ ನಾನ್ ಅದೇ ಹೇಳ್ತಿರೋದು, ಈಗ ಊರ್ ಹಿಂಗ್ ಬೆಳೆದೈತ್ರಿ ಸರ್. ಏನೈತಿ, ದಕ್ಷಿಣ ಹಳಿ ಊರು. ಈ ಕಾಯಿಪೇಟೆ, ಬಸವರಾಜಪೇಟೆ ಇವೆಲ್ಲ ನೋಡಿದ್ರೆ, ಚೌಕಿಪೇಟೆ ಇವೆಲ್ಲ ಮಾರ್ಕೆಟ್ ಹಬ್ ನಮ್ ದಾವಣಗೆರೆಯಲ್ಲಿ. ಎಜುಕೇಶನಲ್ ಹಬ್ ಉತ್ತರಕ್ ಬಂದೈತಿ. ನಮ್ದು ಈ ಗುಂಡಿಸರ್ಕಲ್ ಕಡೆ ನೋಡಿದ್ರೆ ಡೆಂಟಲ್ ಕಾಲೇಜ್ ಐತಿ, DRM ಕಾಲೇಜ್ ಐತಿ, ಆರ್ಟ್ಸ್ ಕಾಲೇಜ್ ಮುಂದ್ ಬರ್ತೈತಿ. ಸೊ ಹಂಗೆ ಕ್ಲಸ್ಟರ್ ಆಗ್ತೈತ್ರಿ. ಈಗ ನೀವು ಯಾವ್ದಾರ ಮಾರ್ಕೆಟಿಗೆ ಹೋದಾಗ ಒಂದ್ ರಸ್ತೆ ನೋಡ್ರಿ, ಒಂದೇ ರಸ್ತೆನಲ್ಲಿ ಎಲ್ಲಾ ಗೋಲ್ಡ್ ಶಾಪ್ ಇರ್ತವೆ, ಒಂದೇ ರಸ್ತೆನಲ್ಲಿ ಎಲ್ಲಾದು ಡ್ರೈ ಫ್ರೂಟ್ ಶಾಪ್ಸ್ ಇರ್ತವೆ. ಇದು ಎಕನಾಮಿಕ್ಸ್ ನಲ್ಲಿ ಕ್ಲಸ್ಟರ್ ಆಗ್ತಾವ್ರಿ ಸರ್. ಸೊ ಇದನ್ನ ಇನ್ನೊಂಚೂರು ಸೆಗ್ರಿಗೇಟ್ ಮಾಡ್ಬೇಕು. ಈಗ ಒಂದೇನ್ ಬೇಡಿಕೆ ನೀವ್ ಕೇಳಿರ್ಬೋದು ಬಹಳ ಜನದಿಂದ, ಹೆಲ್ತ್ ಕೇರ್ ಎಂಪ್ಲಾಯ್ಮೆಂಟ್ ಅಂಡ್ ಹೆಲ್ತ್ ಕೇರ್. ಎಸ್ ಸರ್. ಸೊ ಈಗ ಹೆಲ್ತ್ ಕೇರ್ ಇಂದು ಹೆಂಗ್ ಮಾಡೋದು? ಹೆಲ್ತ್ ಕೇರ್ ಇಂದ ಮೇನ್ ಸಮಸ್ಯೆ ದಕ್ಷಿಣದಲ್ಲಿ ಹೇಳ್ತಿರೋ ಜನ, ಆಸ್ಪತ್ರೆಗಳು ಇದಾವೆ ಆದ್ರೆ ಉತ್ತರನಲ್ಲಿ ಬರ್ತವೆ. ಎಸ್ ಸರ್. ಸೊ ಇದು SSMS ಇರ್ಲಿ, ಬಾಪೂಜಿ ಇರ್ಲಿ, ಚಿಕ್ಕಟೇರಿ ಹಾಸ್ಪಿಟಲ್ ಇರ್ಲಿ, ಅದೇ ಗವರ್ಮೆಂಟ್ ಹಾಸ್ಪಿಟಲ್ ನಮ್ ದಾವಣಗೆರೆಯಲ್ಲಿ. ಈಗ ಗವರ್ಮೆಂಟ್ ಹಾಸ್ಪಿಟಲ್ ಉತ್ತರನಲ್ಲಿ ಬಂತು, ವಿಮೆನ್ಸ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ದಕ್ಷಿಣನಲ್ಲಿ ಐತಿ, ಮಾರ್ಕೆಟ್ ರೋಡ್ ನಲ್ಲಿ. ಇದೊಂದ್ ಕೇಳಿರ ಇದ್ರ ಬಗ್ಗೆ? ಇಷ್ಟು ಚರ್ಚೆ ಯಾವ್ದು ಕ್ಯಾಂಡಿಡೇಟ್ ಮಾಡ್ಯಾರ ನಿಮಗೆ? ಹಾ ಸರ್. ಸೊ ವಿಮೆನ್ಸ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಅಲ್ಲಿ ಬರ್ತೈತಿ. ಇದ್ ಬಿಟ್ರೆ ನೀವು ಎಕ್ಸಾಂಪಲ್ ಇಲ್ಲೇ ಪಕ್ಕಕ್ ಬರ್ತದ ಭಾಷಾನಗರ್, ಅಲ್ಲೂ PHC ಗೆ ಹೋಗ್ರಿ. ವರ್ಲ್ಡ್ ಕ್ಲಾಸ್ PHC. ಹಂಗೆ ಅಂದ್ರೆ ನಮ್ ಇಂಡಿಯಾ
ಸ್ಟ್ಯಾಂಡರ್ಡ್ಸ್ಗೆ ಬಹಳ ಚೆನ್ನಾಗೈತಿ. ಬಟ್ ಅದ್ರಲ್ಲಿ ಏನಾಗ್ತತಿ, ಮೇನ್ ಟೈಪ್ ಆಫ್ ಸಿಚುವೇಶನ್ ನೋಡಿ, ಟೈಪ್ ಆಫ್ ಸಮಸ್ಯೆಗಳು ನೋಡಿ, ಒಂದು ಗೈನಕಾಲಜಿಸ್ಟ್ ಆಮೇಲೆ ಒಂದು ಪೀಡಿಯಾಟ್ರಿಷಿಯನ್, ಅದೇ ಮೇನ್ ಬೇಡಿಕೆ. ಸೊ ಇದು ಮೇನ್ ಸಮಸ್ಯೆ, ಲೊಕೇಶನ್ ಮ್ಯಾಟರ್. ಲೊಕೇಶನ್ ಇನ್ನ ಹತ್ರ ಆಗ್ಬೇಕು ಆಸ್ಪತ್ರೆ, ನಮಗೆ ಹೆಲ್ತ್ ಕೇರ್ ಇನ್ನ ಹತ್ರಕ್ಕೆ ಸಿಗ್ಬೇಕು ಅಂತ ಬೇಡಿಕೆ. ಸೊ ನನಗ್ ತಿಳಿದಂಗೆ ಈಗ 100 ಕೋಟಿ ಬಜೆಟ್ ನಲ್ಲಿ ಐತಿ. ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಮಿರೋ PHC ಗಳನ್ನ ಸ್ಟ್ರೆಂಥನ್ ಮಾಡ್ಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಒಂದು ಬಹಳ ಒಳ್ಳೆ ಹಾಸ್ಪಿಟಲ್, ICU, OT ಇವೆಲ್ಲ ವ್ಯವಸ್ಥೆ ಇರೋವು ಮಾಡಿದ್ರೆ ಬಹಳ ಅನುಕೂಲ ಆಗ್ತದ್ರಿ ಎಲ್ಲರೂ. ಸರ್, ದೇಶ ಸುತ್ತ ನೋಡು ಕೋಶ ಓದ್ ನೋಡು ಅಂತಾರೆ. ದೇಶ ಸುತ್ತ ಬಂದಿದ್ದೀರಾ, ಯಾವ್ದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು? ನಾವ್ ಒಂದ್ ಹೇಳ್ಬೋದಾ, ಈಗ ನಾವು ಒಂದ್ ಓದಕರ ಎಲ್ಲ ಒಂದು ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಇರ್ತೈತಿ ಎಂಜಿನಿಯರಿಂಗ್ ನಲ್ಲಿ. ಅದನ್ನು ನೋಡಕ್ಕೆ ಜಪಾನಿಗೆ ಹೋಗಿವಿ. ಮಿಲ್ ರೋಲರ್ಸ್ ರೀ, ಲೇತ್ ಮೆಷಿನ್, ಅವನ್ನೆಲ್ಲ ಜರ್ಮನಿನಲ್ಲಿ ನೋಡಿವಿ. ನಾವು ಇಷ್ಟೆಲ್ಲ ಅಡ್ಡಾಡಿವಿ, ಇಷ್ಟೆಲ್ಲ ಓದಿವಿ. ಸರ್, ಎಲ್ಲ ಒಂದ್ ಕಡೆ ಏನು ಸಮರ್ಥ ಶಾಮ್ನೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನಾಗಿ ಅಜ್ಜವ್ರ ವಿಚಾರ ಬಿಡೋಣ ಅಥವಾ ಪ್ರತಿಷ್ಠಿತ ಫ್ಯಾಮಿಲಿ ಅನ್ನೋದು ಬಿಟ್ಬೋಣ, ಒಬ್ಬ ಯುವಕನಾಗಿ ಇವತ್ತು ಗಲ್ಲಿಯಲ್ಲಿ ಸುತ್ತಿ ತಿರುಗ್ತಾ ಇದ್ದೀರಾ. ನಿಜಕ್ಕೂ ನಿಮ್ ಪ್ರಕಾರ ನಮ್ಮ ದೇಶದಲ್ಲಿರೋ ಯಂಗ್ಸ್ಟರ್ಸ್ ಸಮಸ್ಯೆ ಏನು? ಈಗ ಮೇನ್ ಅರ್ಬನೈಸೇಷನ್ ಆಗ್ತೈತಿ. ಇದು ಎಲ್ಲ ಎಕಾನಮೀಸ್ ಹಿಡೀರಿ, ಎಲ್ಲ ದೇಶಗಳು ಹಿಡೀರಿ, ಇದೇ ಆಗೋದು. ಏನಾಗ್ತೈತಿ, ಬಹಳ ಜನ ಹಳ್ಳಿಗಳು ಚೂರ್ ಖಾಲಿ ಆಗ್ಬಿಡ್ತವೆ. ಎಲ್ಲಾರು ಸಿಟೀಸಿಗೆ, ದೊಡ್ಡ ಸಿಟೀಸಿಗೆ ಹೋಗ್ಬಿಡ್ತಾರೆ. ಮತ್ತ ದೊಡ್ಡ ಸಿಟೀಸ್ ಕ್ಲಸ್ಟರ್ ಆಗ್ಬಿಡ್ತವೆ. ಈಗ ನಮ್ ಡೆಲ್ಲಿ NCR ರೀಜನ್ ನೋಡ್ತಿದ್ರಲ್ಲ, ಡೆಲ್ಲಿ ಒಂದೇ ಇಲ್ಲ, ನೋಯ್ಡಾ ಒಂದೇ ಇಲ್ಲ, ಇದು ಒಂದು ದೊಡ್ಡ ಸಿಟಿ ಆಗ್ಬಿಡ್ತೈತಿ. ಹಂಗೆ ಈಗ ಬೆಂಗಳೂರು, ತುಮಕೂರು ಎಲ್ಲದು ಹಂಗ ಅದನ್ನು ಆಗ್ಬಿಡ್ತೈತಿ. ಇದನ್ನ ಮೇನ್ ಫೈಟ್ ಮಾಡ್ಬೇಕ್ರಿ ಸರ್. ಯಾಕಂದ್ರೆ ಈಗ ನಮ್ ಜನದ ಏನ್ ಬೇಡಿಕೆ ಅಂದ್ರೆ, ನಾವು ಊರ್ನಲ್ಲೇ ಇರಕ್ ಇಷ್ಟಪಡ್ತೀರಿ. ಅಮ್ಮ ಅಪ್ಪರಿಗೂ ಮಕ್ಳು ಇಲ್ಲೇ ಇದ್ರೆ ಚೆನ್ನಾಗ್ ಅನ್ಸ್ತೈತಿ. ಮತ್ತೆ ಬೆಂಗಳೂರಿಗೆ ಹೋಗೋದು ಕೆಲ್ಸಕ್ಕೆ, ಇಲ್ಲಾಂದ್ರೆ ಹುಬ್ಳಿ ಧಾರವಾಡ. ದುರಂತ ಏನಂದ್ರೆ ದಾವಣಗೆರೆ, ನಾವು ಬೆಂಗಳೂರಲ್ಲಿ ಕೂತ್ ನೋಡ್ದಂಗೆ ತಿಳ್ಕೊಂಡಂಗೆ GM ಸಿದ್ದೇಶ್ವರ್ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು. ಅವ್ರ ತಂದೆ ಕಾಲದಿಂದ ಅವ್ರ ತಂದೆ ಸಂಸದರಾಗಿದ್ರು, ಅವರು ಸತತವಾಗಿ ಸಂಸದರಾಗ್ತಾ ಬರ್ತಿದ್ರು. ನಾವು ಈಗ ನಿಮ್ ತಾಯಿಯವರು ಸಂಸದರಾಗಿರೋದ್ರಿಂದ ನಾನು ಹೇಳ್ತಾ ಇರೋದು, ನಿಮ್ಗೆ ಇಲ್ಲಿ ಬಳ್ಳಾರಿಗೆ ಹೋಗಿ ಜಿಂದಾಲ್ ಏರ್ಪೋರ್ಟ್ ಇದೆ, ಹುಬ್ಳಿಗೆ ಹೋಗಿ ಏರ್ಪೋರ್ಟ್ ಇದೆ, ಬೆಳಗಾವಿಗೆ ಹೋಗಿ ಏರ್ಪೋರ್ಟ್ ಇದೆ. ಯಾಕೆ ದಾವಣಗೆರೆ ಬೆಳೆದಿಲ್ಲ ಇಷ್ಟು ವರ್ಷದಲ್ಲಿ? ಹ್ಞೂನ್ರಿ, ಇಲ್ಲ ಬೆಳೆದಿಲ್ಲ ಅಂತ ಏನು ಏರ್ಪೋರ್ಟ್ ಇಲ್ಲ. ಏರ್ಪೋರ್ಟ್ ಆದ್ರೆ ಅಂದ್ರೆ ಇಂಡಸ್ಟ್ರಿಗಳು ನೋಡ್ರಿ ಸರ್, ಏರ್ಪೋರ್ಟ್ ಇಂದು ಇದು ಒಂದು ಚೂರ್ ಫ್ಯಾಲಸಿ ಅಂತ ನೀವ್ ಹೇಳ್ತಿರೋದು. ಐ ಅಂಡರ್ಸ್ಟ್ಯಾಂಡ್ ನೀವ್ ಅಂತಿರೋದು ಏನಂತ. ಈಗ ನಾವು ಆ ಲೆಕ್ಕಕ್ಕೆ ಮಾತಾಡ್ಬೇಕಂದ್ರೆ ಸಿದ್ದೇಶ್ವರ್ ಸಾಹೇಬ್ರು ಏವಿಯೇಷನ್ ಮಿನಿಸ್ಟರ್ ಇದ್ರು. ನಮ್ಮಮ್ಮರು 1-2 ವರ್ಷದಿಂದ ಸಂಸದರಾಗ್ಯಾರ. ಯಾಕೆ ಆಗ್ಲಿಲ್ಲ? ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಯಾರ ಬಗ್ಗೆನೂ ಬೆಳೆ ತೋರಿಸಬಾರ್ದು. ಏನೈತಿ ವಿಚಾರಗಳು ಏನಿದಾವೆ, ಏನೈತಿ ಫಸ್ಟ್ ಕ್ಲಾರಿಟಿ ತಗೋಬೇಕು ನಾವು. ಕ್ಲಾರಿಟಿ ಏನಂದ್ರೆ, ಒಂದ್ ಪ್ರಪೋಸಲ್ ಐತ್ರಿ ಏರ್ಪೋರ್ಟಿಗೆ ಅವ್ರಗಳಲ್ಲಿ. ಆಮೇಲೆ ನನಗ್ ತಿಳಿದಂಗೆ ಅದು ಆಗ್ಬೇಕು. ಅದು ಬಿಟ್ರೆ ನಂದ್ ಒಂದ್ ರೆಕಮೆಂಡೇಶನ್, ಯುವಕನಾಗಿ ಚೂರು ಎಂಜಿನಿಯರಿಂಗ್ ಮಾಡಿರೋನು, ಏರ್ಪೋರ್ಟ್ಸ್ ರಿಯಲ್ ಯಾವಾಗ್ಲೂ ಹತ್ರಕ್ಕಿರ್ಬೇಕು. ಒಂದೇ ಹಬ್ಬ ಆದ್ರೆ ಕನೆಕ್ಟಿವಿಟಿಗೆ ಬಹಳ ಅನುಕೂಲ ಆಗ್ತೈತಿ. ಒಂದೈತಿ ಅವ್ರಗಳ ಕಡೆ ಒಂದ್ ಏರ್ಪೋರ್ಟ್ ಅಂತ ಪ್ರಪೋಸಲ್ ರೀ, ಇದ್ ಮುಂದೆ ಆಗ್ತೈತಿ ಸರ್. ಆಮೇಲೆ ನೀವು ನೋಡಿರಾ, ಈಗ ಶಿವಮೊಗ್ಗನಲ್ಲಿ ಬಂತು, ಹುಬ್ಳಿನಲ್ಲಿ ಬಂತು, ಬೆಂಗಳೂರಿನಲ್ಲಿ ಬಂತೈತಿ. ಸೊ ಆಗ್ತದ್ರಿ ಸರ್, ನಮಗ್ ಪೂರ್ತಿ ನಂಬಿಕೆ ಐತಿ ಸರ್. ನಮ್ಮ ಸರ್, ಸಂಸದರ ಮೇಲೆ ಇಲ್ಲ, ಖಂಡಿತವಾಗಲು. ಯಾಕಂದ್ರೆ ಸಂಸತ್ನಲ್ಲಿ ಅವ್ರು ಸೌಂಡ್ ಮಾಡ್ತಾ ಇದಾರೆ, ಆಲ್ರೆಡಿ ನಾವೆಲ್ಲ ನೋಡ್ತಾ ಇದೀವಿ. ಸರ್, ಯಾವೊಬ್ಬ ಜನಪ್ರತಿನಿಧಿ ಕೂಡ 5 ವರ್ಷ ಅವಕಾಶದಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಕ್ ಆಗಲ್ಲ. ಸತತವಾಗಿ ಅವಕಾಶಗಳು ಸಿಗ್ತಾ ಇರಬೇಕು, ಜನರ ಆಶೀರ್ವಾದ ಇರಬೇಕು. ನಿಮ್ಗೆ ಈಗ ಸಿಗೋದು 1 ರಿಂದ 1.5 ವರ್ಷ. ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ 28 ಎಲೆಕ್ಷನ್ ಕಾವು ಶುರು ಆಗ್ಬಿಡುತ್ತೆ. ಈಗ ಸಿಕ್ಕಿರೋ ಅವಕಾಶದಲ್ಲಿ ಜನ ವಿಧಾನಸೌಧಕ್ಕೆ ಕಳ್ಸರ್ ಏನ್ ಮಾಡ್ಬೇಕು ಅಂತಿದ್ರು? ವೆರಿ ಗುಡ್ ಕ್ವೆಶ್ಚನ್ ಸರ್. ಸೊ ಅದೇ, ಈಗ 100 ಕೋಟಿ ಕೊಟ್ಟಿರಲ್ರಿ ಸರ್ಕಾರ. ನಾನು ಎಕನಾಮಿಕ್ಸ್ ಸ್ಟೂಡೆಂಟ್, ಸೊ ಲೆಕ್ಕಾಚಾರ ಮಾಡೋನು. ನಂದೇನ್ ಪ್ಲಾನ್ ಅಂದ್ರೆ, ನಾನು ಹೋದಾಗ ನೀವು 100 ಕೋಟಿ ಕೊಟ್ಟಿರಿ ನನಗೆ, ನನ್ನ ಸಮಸ್ಯೆಗಳ ಬಗೆಹರಿಸಕ್ಕೆ ನನಗೆ ಇಷ್ಟು ಕೋಟಿ ಬೇಕು ಅಂತದ್ ಒಂದ್ ಘೋಷಣೆ ಮಾಡೋದು. ನಮ್ ಪ್ರಣಾಳಿಕೆನೂ ಹಾಕ್ತೀನಿ ಸರ್, ಅದನ್ನ ದಯವಿಟ್ಟು ನೋಡ್ರಿ. ಬಟ್ ಮೇನ್ ರೆಡಿ ಆಗಿದೆ ಮ್ಯಾನಿಫೆಸ್ಟೋ ನಿಮ್ದು? ಎಸ್ ಸರ್. Okay. Yes, sir. What is the first priority? ಫಸ್ಟ್ ಪ್ರಯಾರಿಟಿ ಇಸ್ ಬೇಸಿಕ್ ಅಮ್ಯಾನಿಟೀಸ್. Okay. ಬೇಸಿಕ್ ಅಮ್ಯಾನಿಟೀಸ್ ಯಾಕಂದ್ರೆ ಜೀವನ ನಡ್ಸಕ್ಕೆ ನೀರು, ಎಲೆಕ್ಟ್ರಿಸಿಟಿ, ರೋಡು, ಎಂಜಿನಿಯರಿಂಗು, ಹೆಲ್ತ್, ಸ್ಯಾನಿಟೇಷನ್ ಇವು ಮುಖ್ಯವಾಗಿರ್ಬೇಕ್ರಿ ಸರ್. ಆಮೇಲೆ ನಮ್ ದಾವಣಗೆರೆನಲ್ಲೂ ನೀವು ಅಡ್ಡಾಡಿರಿ, ಬೆಂಗಳೂರಿನಲ್ಲಿ ಅಡ್ಡಾಡಿರಿ. ಒಂದ್ಸತಿ ನಾನೇ ನಿಮಗ್ ಪ್ರಶ್ನೆ ಕೇಳ್ತೀನಿ, ರೋಡ್ಸ್ ಹೆಂಗಿದಾವೆ ಚೆನ್ನಾಗಿದೆ ಸರ್, ವಂಡರ್ಫುಲ್. ಕಂಪೇರ್ ಟು ಬ್ಯಾಂಗ್ಳೂರ್ ಸರ್? ಕಂಪೇರ್ ಟು ಬ್ಯಾಂಗ್ಳೂರ್ ಪೀಸ್ಫುಲ್ ಆಗಿದೆ, ಟ್ರಾಫಿಕ್ ಇಲ್ಲ, ವಿಶಾಲವಾದ ಈ ರಸ್ತೆ. ಕಡೆ ಕ್ಯಾಮ್ರಾನಲ್ಲಿ ಮಾತಾಡಿ. ನಾನೇ ಹೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಲಿಸಿದ್ರೆ ದಾವಣಗೆರೆ ರಸ್ತೆಗಳು ವಿಶಾಲವಾಗಿದೆ, ಪೀಸ್ಫುಲ್ ಆಗಿದೆ. ಆದ್ರೆ ಜನ ಹೇಳೋ ಪ್ರಕಾರ, ಜನ ಹೇಳಿದ್ ನಾನು ಹೇಳ್ಬೇಕು, ನಾನು ಇವರವನಲ್ಲ. ದಾವಣಗೆರೆ ಸೌತ್ ಅಭಿವೃದ್ಧಿ ಆಗಿಲ್ಲ. ಪ್ರತಿಯೊಬ್ರು ಹಾಸ್ಪಿಟ್ಲ್ಗಳಿಗೆ ಮಣಿಪಾಲ್ಗೆ ಹೋಗ್ಬೇಕು, ಪ್ರತಿದಿನ 20-30 ಬಸ್ ಹೋಗುತ್ತೆ. ಹೊಸ ಯುವಕನ ಮೇಲೆ
ನಿರೀಕ್ಷೆಯ ಭಾರ ತುಂಬಾ ದೊಡ್ಡದಿದೆ. ಅದು 1.5 ವರ್ಷದ ಆಟ. ಹ್ಞೂನ್ರಿ. ಇಲ್ರಿ ಸರ್, ಇದು ಮಣಿಪಾಲಿಂದು ಪ್ರಶ್ನೆ ಬಹಳ ಜನ ಹೇಳ್ತಾರೆ. ಅದು ಕರೆಕ್ಟ್. ನಾವು ನಮ್ ತಂಗಿ ಇಲ್ರಿ ಸರ್, ಅಯ್ಯೋ ಇಲ್ಲ. ಆದ್ರೆ ನೀವು ರಿಸರ್ಚ್ ಮಾಡ್ಬೇಕು. ಈಗ ನಮ್ ತಂಗಿನೂ ಮಣಿಪಾಲ್ ನಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕಲಿತಿದಲ್ರಿ ಸರ್. ಓಕೆ, ಡಾಕ್ಟರ್ ಶ್ರೇಷ್ಠ ಶಾಮ್ನೂರು. ಸೊ ಈಗ ಅವ್ರು ಕಲಿತಿದ್ರೆ ನಾವು ಹೋಗ್ತೀವಿ. ನಾವು ದಾವಣಗೆರೆ ಜನ ಸಿಗ್ತಾರಲ್ಲಿ. ಈಗ ದಾವಣಗೆರೆಯಿಂದ ಅಷ್ಟೇ ಅಲ್ಲ, ನಿಮಗೂ ಗೊತ್ತು, ಎಲ್ಲ ತಾಲೂಕುಗಳಿಂದ ಜನ ಬರ್ತಾರೆ, ಎಲ್ಲ ಡಿಸ್ಟ್ರಿಕ್ಟ್ ಗಳಿಂದ ಮಣಿಪಾಲಿಗೆ ಬರ್ತಾರೆ. ಈಗ ನಿಮಗೆ ಕಾರ್ಡಿಯಾಲಜಿ ಪ್ರಾಬ್ಲಮ್ ಇದ್ರೆ ನಾರಾಯಣ ಹೃದಯಕ್ಕೆ ಹೋಗಕ್ ನೋಡ್ತೀರಿ 100%. ಈಗ ಆರ್ಥೋಪೆಡಿಕ್ಸ್ ಏನಾರ ಇದ್ರೆ ಸ್ಪರ್ಶ ಆಸ್ಪತ್ರೆಗೆ ಹೋಗ್ತಾರೆ. ಸೊ ಎಕ್ಸ್ಪರ್ಟೀಸ್, ಪೀಪಲ್ ಗೋ ಟು ಎಕ್ಸ್ಪರ್ಟೀಸ್. ಯಾಕಂದ್ರೆ ಇದು ಹೆಲ್ತಿನ ಸವಾಲ್ ಬಂದಾಗ ₹1 ₹2 ಉಳ್ಸಕ್ ನೋಡಲ್ಲ ನೀವು, ಜೀವ ಉಳ್ಸಕ್ ನೋಡ್ತೀರಾ. ನಿಜ ಅಲ್ರಿ ಸರ್? ಸೊ ಈಗ ನಾವು ನೋಡಿದಾಗೆ ನಮ್ಮ SS ಆಸ್ಪತ್ರೆ, ಬಾಪೂಜಿ ಆಸ್ಪತ್ರೆ ಇಲ್ಲೆಲ್ಲ ಕೆಲಸ ಮಾಡಿದಾಗ ಬಹಳ ಜನ ಮಣಿಪಾಲಿಗೆ ಕನ್ಸಲ್ಟೇಷನ್ಗೆ ಹೋಗ್ತಾರೆ. ಮತ್ತೆ ಇಲ್ಲಿ ಬಂದು ಅಲ್ಲಿ ಜಾಸ್ತಿ ದುಡ್ಡು ಕೇಳ್ತಿದಾರೆ, ಕಮ್ಮಿ ದುಡ್ಡಿನಲ್ಲಿ ಇಲ್ಲಿ ಮಾಡ್ಕೊಡ್ತೀರಿ, ಇಲ್ಲಿ ಮಾಡ್ಕೊಡ್ರಿ ಏನಾರ, ಯೂಶಲಿ ಸ್ಮಾಲ್ ಪ್ರೊಸೀಜರ್ಸ್. ಸೊ ಹಂಗಾಗೆ ಆಗ್ತತ್ರಿ ಸರ್. ಬಟ್ ಅದೇ ಹೆಲ್ತ್ ನೀವ್ ಹೇಳ್ತಿದ್ದೀರಾ, ಅದು ಮೇಜರ್ ಕನ್ಸರ್ನ್. ಒಳ್ಳೆ ಬೇಡಿಕೆ. ಅದ್ ಪ್ರಾಬ್ಲಮ್ ಇರೋದು ಲೊಕೇಶನ್ ಫ್ಯಾಕ್ಟರ್. 1 5 ಕಿಲೋಮೀಟರ್ 6 ಕಿಲೋಮೀಟರ್ಸ್ ಡಿಫ್ರೆನ್ಸ್. ಸೊ ಸೌತ್ ನಲ್ಲೇ ಸೌತ್ ಸೆಂಟ್ರಲ್ ನಲ್ಲಿ ಒಂದು ಹಾಸ್ಪಿಟಲ್ ಶುರು ಮಾಡ್ಬೇಕು. ಭೂಮಿ ಪೂಜೆನಾರ ಶುರು ಮಾಡ್ಬೋದು 1 ವರ್ಷನಲ್ಲಿ. ಈ 1 ವರ್ಷದಲ್ಲಿ ಭೂಮಿ ಪೂಜೆ ಆಗುತ್ತೆ. ನನ್ ಪ್ರಕಾರ ಮಾಡ್ಬೋದು. ವಂಡರ್ಫುಲ್ ಸರ್. ಸರ್, ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಕೊನೆಯದಾಗಿ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನನಗೆ ಅದೇ ನೀವ್ 2 ವರ್ಷ ಅಂದ್ರಿ, ಇಲ್ಲ ಆದ್ರೆ ನಾನು ಇದು ಒಂದೇ ಬೇಡಿಕೆ ಇಡ್ತೀನಿ. ನಮ್ಮನ್ನ ನೋಡಿರ, ನಾವು ಶಾಮು ಶಿವಶಂಕರಪ್ಪರ ಮೊಮ್ಮಗ, SS ಮಲ್ಲಿಕಾರ್ಜುನ ಮಗ, ಪ್ರಭಾ ಮಲ್ಲಿಕಾರ್ಜುನ ಮಗ, ಹಂಗೇನು ಪರಿಚಯ ಮಾಡ್ಕೊಂಡಿರಿ. ಬಹಳ ಜನ ನಮ್ದ ಹೆಸರು ತಗೊಂಡು ನಮ್ಮೇಲೆ ಬೆಳ್ ತೋರಿಸ್ತಾರೆ. ಆದ್ರೆ ಬೇರೆಯವರೆಲ್ಲ, ಈಗ ನಮ್ ಸುತ್ತಮುತ್ತಲು ಇರೋರೆಲ್ಲ, ಆಮೇಲೆ ನಾವು ರೋಡ್ ಅಡ್ಡಾಡ್ದಾಗ ಜನ ಹೊರಗ್ ಬರ್ತಾರಲ್ಲ, ನಾವು ಕೆಲಸ ಮಾಡೋಣ ಅಂತ ಪರಿಚಯ ಪಡಿಸ್ಕೊಂಡಾರೆ. ಅದೇ ಸ್ಮಾಲ್ ಇಂಟರಪ್ಷನ್, ಲಾಸ್ಟ್ ಕ್ವಶನ್. ಹೆಸರು ಹೇಳಿ ಬೆರಳು ತೋರಿಸ್ತಾರೆ ಅಂತಾರಲ್ಲ, ದೊಡ್ಡ ಮನೆತನದಿಂದ ರಾಜಕೀಯಕ್ಕೆ ಬರೋದು ವರಾನ ಶಾಪನ? ಇಲ್ಲ, ನಾನೇನು ಹೇಳ, ಚೂರ್ ಜನ ಹೆಂಗ್ ಗೊತ್ತಾ, ಕಲ್ಲಿ ಎಸೆಯೋದು ಬರೀ ಹಣ್ಣು ಕೊಡೋ ಮರಗಳಿಗೆ, ಫಲ ಕೊಡೋ ಮರಗಳಿಗೆ. ನಾವ್ ಮಾವಾಗಿರ್ತೀವ್ರಿ ಸರ್. ವೀಕ್ಷಕರೇ, ಇದು ಸಮರ್ಥ ಅವರ ಮಾತು. ನೀವು ಡಿಸೈಡ್ ಮಾಡಿ ನಿಮ್ಮ ಶಾಸಕರು ಯಾರಾಗಬೇಕಂತ. ಹಾಗೇನೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಮಸ್ಯೆಗಳೇನಂತ, ಖಂಡಿತ ಅವ್ರಿಗೆ ತಲುಪುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.